ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೌಚ್ ಆರೋಪ ಹಿನ್ನೆಲೆ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ಆರೋಪದ ಹಿನ್ನೆಲೆಯಲ್ಲಿ ನಟಿಯರ ಜೊತೆಗೆ ಫಿಲ್ಮ್ ಚೇಂಬರ್ ಹೈ ವೋಲ್ಟೇಜ್ ಸಭೆ. ಕೇರಳದಲ್ಲಿ ಹೇಗೆ ಹೇಮಾ ಕಮಿಟಿ ಇದೆಯೋ ಅದರಂತೆ ಇಲ್ಲೂ ಕೂಡ ಕಮಿಟಿಯನ್ನು ರಚನೆ ಮಾಡಬೇಕು. ಕಮಿಟಿಯನ್ನು ರಚಿಸಲು ಕಲಾವಿದೆಯರು ಒತ್ತಾಯಿಸಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಚರ್ಚೆ. ಈ ಸಭೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಲಾವಿದೆಯರು ಭಾಗಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆರಂಭ ಆಗಿದೆ. ನಟಿಯರ ಭದ್ರತೆ ಸಮಸ್ಯೆಗಳನ್ನು ಆಲಿಸಲು ಕಮಿಟಿಯನ್ನು ರಚನೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಈ ಥರದ ಅನ್ಯಾಯಗಳು ಕಂಡು ಬರ್ತಿದೆ ಅಂತ ಹೇಳಿ ಒಂದು ಸಂಸ್ಥೆ CM ಹತ್ರ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮಹಿಳಾ ಆಯೋಗದವರನ್ನು ಕರೆಸ್ತಾ ಇದ್ದೇವೆ. ಯಾಕಂದರೆ ಅವರು ಕೂಡ ಈ ಥರದ ಸಮಸ್ಯೆಗಳು ಆಗಿದಾವಾ ಅಂತ ಕೇಳಲಿಕ್ಕೆ ಪ್ರಶ್ನೆ ಹಾಕ್ಕೊಂಡು ಅವರು ಕೂಡ ಬರ್ತಿದ್ದಾರೆ. ಆದ್ದರಿಂದ ಆ ಥರದ ಸಮಸ್ಯೆಗಳಿದ್ದರೆ ಈ ಥರ ಮಹಿಳಾ ಆಯೋಗ ಕೂಡ ಮುಂದೆ ಬಂದು ನಾವು ಸಿನಿಮಾ ರಂಗದಲ್ಲಿ ಯಾರಾದರೂ ಹೆಣ್ಣುಮಕ್ಳಿಗೆ ಅನ್ಯಾಯ ಆಗಿದ್ದರೆ ನಾವು ಬಂದು ತಗೊಳ್ತೀವಿ ಕೇಸು ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ನಾವು ಚೇಂಬರಲ್ಲಿ ಕೂಡ ಯಾವುದಾದ್ರೂ ಒಂದು ಕಂಪ್ಲೇಂಟ್ಗಳು ಆ ಥರದ್ದು ಬಂದರೆ ನಾವು ಕೂಡ ಇದ್ದೇವೆ ಅಂತ ನಾವು ಹೇಳಕ್ಕೆ ಬಂದಿದ್ವಿ. ಇಷ್ಟಕ್ಕೆ ನಮಗೆ ಅಜೆಂಡಾ ಕೊಟ್ಟಿರೋದಮ್ಮ. ಸಮಿತಿ ಬೇಕಾ ಬೇಡವಾ ಅನ್ನೋದು ಐ ಥಿಂಕ್ ಅಲ್ಲಿ ಡಿಸೈಡ್ ಮಾಡ್ಬೋದು. ಎನಿ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಪರ್ಸನಲ್ ಕ್ಯಾರೆಕ್ಟರ್ ಆಲ್ಸೋ ಸಮ್ಟೈಮ್ಸ್. ಆಮೇಲೆ ಅದನ್ನು ಬಿಟ್ಟು ಅದಕ್ಕೆ ಮೇಲೆ ಕಮಿಟಿ ಆಗಬೇಕು ಅನ್ನೋ ಅಂಥದ್ದೇನೆ ನನ್ನ ಅಭಿಪ್ರಾಯ. ಯಾಕಂದರೆ ನಮಗೇನೇ ಪ್ರಾಬ್ಲಮ್ ಆಯಿತು ಅಂತಂದರೆ ನಮಗೆ ಹೋಗಿ ನಮ್ಗೆ ಅಲ್ಲಿ ಒಂದು ಜಾಗ ಇದೆ ಅಂತ ಗೊತ್ತಾದರೆ ನಾವು ಸ್ವಲ್ಪ ಧೈರ್ಯವಾಗಿರ್ತೀವಿ. ಸೊ ಅದಕ್ಕೋಸ್ಕರ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಮೀಟು. ನನಗೆ ಗೊತ್ತಿರೋ ಹಂಗೆ ಬರೀ ಏನೋ ಯಾರೋ ಏನು ಫಿಸಿಕಲ್ ಟಚ್ಚಿಂದ ಕಂಪ್ಲೇಂಟ್ ಮಾಡ್ತೀವಿ ಅಂತಲ್ಲ, ಬೇರೆ ಎಲ್ಲ ಸುಮಾರಷ್ಟು ಪ್ರಾಬ್ಲಮ್ಸ್ ಇದೆ ನಮಗೆ ಫಿಮೇಲ್ ಆರ್ಟಿಸ್ಟ್ ಇಂಡಸ್ಟ್ರಿನಲ್ಲಿ. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಸಿಗತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಎಸ್ ಬೇಕು. ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಟು ಬಿ ವೆರಿ ಫ್ರ್ಯಾಂಕ್. ಬಿಕಾಸ್ ನಾನು ಬಂದಿರೋದು ಏನೋ ಒಂದು 10-15 ವರ್ಷದಿಂದ ಇರೋದ್ರಿಂದ ಆ ಟೈಮಲ್ಲೂ ಕೂಡ ನನಗೆ ಜಾಸ್ತಿ ಏನು ನನಗೆ ಇಂಡಸ್ಟ್ರಿ ಜಾಸ್ತಿ ಗೊತ್ತಿರಲಿಲ್ಲ, ನಾನು ಜಾಸ್ತಿ ಇನ್ವಾಲ್ವ್ ಆಗಲಿಲ್ಲ. ಆಮೇಲೆ ಅದು ಹೆಂಗೂ ಬಂದ್ಬಿಡ್ತು ಆಟೋ ಮೋಡಲ್ಲಿ. ಬಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಕೊಂಡಂಥವ್ರು ಇದ್ದಾರೆ ನನ್ನ ಕಲೀಗ್ಸು, ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಆ ಥರದ್ದು ಇದೆ. ಬಟ್ ಆ ಥರದ್ದು ಸೀರಿಯಸ್ ಅಫೆನ್ಸು ಹಿಂಗೇನೋ ಆಗ್ಬಿಟ್ಟಿದೆ ಅನ್ನೋ ಥರದಲ್ಲಿ ನನಗೂ ಏನೂ ಗೊತ್ತಿಲ್ಲ. ಬಟ್ ಇಲ್ವೇ ಇಲ್ಲ ಅಂತ ಹೇಳೋದು ಖಂಡಿತ ತಪ್ಪು. ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದ್ರೆ ಯಾರಿಗೂ ಆಗೇ ಇರಲ್ಲ ಅಂತ ಅನ್ನೋದು ಸುಳ್ಳೇನೆ. ಮೀ ಟು ಅನ್ನೋ ಅಂಥದ್ದು ನಮ್ಗೆ ಹೆಣ್ಮಕ್ಳಿಗೆ ನಮ್ಗೆ ಎಲ್ಲಾ ಕಡೆನೂ ಇರುತ್ತೆ. ಸೊ ಇಲ್ಲ ಅಂತ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಬರೀ ಲೈಂಗಿಕ ದೌರ್ಜನ್ಯ ಮಾತ್ರವಲ್ಲ ಅಥವಾ ಮೀಟು ಆರೋಪವಲ್ಲ, ಇನ್ನೂ ಕೂಡ ಅನೇಕ ಸಮಸ್ಯೆಗಳು ಇಂಡಸ್ಟ್ರಿಯಲ್ಲಿ ಇದೆ. ಅದೆಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಸಿಗಬೇಕು ಅಂತ ಹೇಳಿ ಸಭೆಯನ್ನ ಆಯೋಜನೆ ಮಾಡಿ ಚರ್ಚಿಸಲಾಗ್ತಾ ಇದೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಅಂತ? ಹೌದು ದೋಷಿ, ಇವತ್ತು ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು ಇವತ್ತು ಫಿಲ್ಮ್ ಚೇಂಬರ್ ಅಧ್ಯಕ್ಷತೆಯಲ್ಲಿ ಜೊತೆಗೆ ಏನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರ ಒಂದು ಸಹಯೋಗದೊಂದಿಗೆ ಇವತ್ತು ಫಿಲ್ಮ್ ಚೇಂಬರ್ ನಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಂಸ್ಥೆಯ ಏನು ತಂಡ ಇತ್ತು ಅದರಲ್ಲಿ ನೀತು ಶೆಟ್ಟಿ ಅವರು ಜೊತೆಗೆ ಅಧ್ಯಕ್ಷರಾದ ಕವಿತಾ ಲಂಕೇಶ್ ಅವರು ಇವತ್ತು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಅದ್ರ ಜೊತೆಗೆ ಸಾಕಷ್ಟು ನಟಿಯರು, ನಿರ್ದೇಶಕರು, ತಂತ್ರಜ್ಞರು ಕೂಡ ಇವತ್ತು ಹಾಜರಾಗಿರುವಂತದ್ದು. ನಟಿ ಪಾವನ ರಾಮಣ್ಣ, ನಟಿ ತಾರಾ ಅನುರಾಧ, ಭವ್ಯಶ್ರೀ, ಜೊತೆಗೆ ಅಶ್ವಿನಿ ಗೌಡ, ಅನಿತಾ ಭಟ್, ಸಂಜನಾ ಗರ್ಲಾನಿ ಸೇರಿದಂತೆ ಸಾಕಷ್ಟು ನಟಿಯರು ಈ ಒಂದು ಸಭೆಯಲ್ಲಿ ಇವತ್ತು ಹಾಜರಾಗಿರುವಂತದ್ದು. ಜೊತೆಗೆ ಏನು ಮಾಜಿ ಅಧ್ಯಕ್ಷರಾದ ಸಾರಾ ಗೋವಿಂದ್ ಅವರು ಸೇರಿದಂತೆ, ಪ್ರಮೀಳಾ ಜೋಶಾಯ್ ಅವರು ಸೇರಿದಂತೆ ಸಾಕಷ್ಟು ಜನ ಪದಾಧಿಕಾರಿಗಳು ಕೂಡ ಇವತ್ತು ಮೀಟಿಂಗ್ ನಲ್ಲಿ ಹಾಜರಾಗಿರುವಂತದ್ದು. ಎಲ್ಲರೂ ಕೂಡ ಜೋರಾಗಿನೇ ಇವಾಗ ಸಭೆ ಶುರುವಾಗಿದ್ದು ಜೋರಾಗಿ ಚರ್ಚೆ ನಡೀತಿರುವಂತದ್ದು. ಅಂದ್ರೆ ಈ ಕಮಿಟಿ ಬೇಕಾ ಬೇಡ್ವಾ ಅಂತ ಹೇಳ್ಬಿಟ್ಟು ಅಂದ್ರೆ ಪರ ವಿರೋಧದ ಚರ್ಚೆಗಳಾಗ್ತಿರುವಂತದ್ದು. ಕೆಲವರು ನಟಿಯರೆಲ್ಲ ಸೇರಿ ಇಂಥದ್ದೊಂದು ಕಮಿಟಿ ಬೇಕು ಅಂತ ಹೇಳ್ತಾ ಇದ್ರೆ, ನಿರ್ದೇಶಕರು, ತಂತ್ರಜ್ಞರಾಗಿರ್ಬೋದು, ಸಾರಾ ಗೋವಿಂದ್ ಅವರು ಈ ಹಿಂದೆ ಹೇಳ್ದಂಗೆ ಈ ತರ ಕಮಿಟಿ ಬೇಡ, ಯಾವುದೇ ರೀತಿಯ ಮೀಟು ಆಗಿರ್ಬೋದು, ಕಾಸ್ಟಿಂಗ್ ಕೌಚ್ ಅನ್ನೋದಾಗಿರ್ಬೋದು ಕನ್ನಡ ಚಿತ್ರರಂಗದಲ್ಲಿ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಅವರು ಇಲ್ಲೂ ಕೂಡ ಹೇಳ್ತಿರುವಂತದ್ದು. ಒಂದ್ ರೀತಿ ಒಂದು ಬಿಸಿಯಾದ ಚರ್ಚೆ ಆಗ್ತಿರೋವಂಥದ್ದು, ಇಲ್ಲಿ ಪರ ವಿರೋಧ ಕೇಳಿ ಬರ್ತಿರೋವಂಥದ್ದು. ಜೊತೆಗೆ ಹೆಣ್ಮಕ್ಳು ಬರೀ ದೌರ್ಜನ್ಯ ಅಷ್ಟೇ ಅಲ್ಲ, ಸಂಭಾವನೆ ಆಗಿರ್ಬೋದು, ಕ್ಯಾರವಾನ್ ವಿಷಯಗಳಾಗಿರ್ಬೋದು, ಲೀಡಿಂಗ್ ರೋಲ್ಸ್ ಮಾತ್ರ ಕ್ಯಾರವಾನ್ ಕೊಡ್ತಾರೆ, ಏನು ಬೇರೆ ಸಪೋರ್ಟಿಂಗ್ ರೋಲ್ಸ್ಗೆಲ್ಲ ಕೊಡೋದಿಲ್ಲ. ಈ ತರದ ಪ್ರಾಬ್ಲಮ್ಸ್ ಇದೆ. ಅದಾದ್ರೂ ಸಮಸ್ಯೆಗಳು ಬಗೆಹರಿಸ್ಬೇಕು, ಈ ತರದ ಕಮಿಟಿ ಬೇಕು ಅಂತ ಬಂದಿರುವಂತ ನಟಿಯರು ಫಿಲ್ಮ್ ಚೇಂಬರ್ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು ನಾಗಲಕ್ಷ್ಮಿ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಅವರು ಎಲ್ಲರೂ ಸೇರಿ ಕಾದ್ ನೋಡ್ಬೇಕು. ಮಧುಶ್ರೀ, ಧನ್ಯವಾದ ಮಂಗಳ ತಮ್ಮ ಮಾಹಿತಿಗಾಗಿ.